ನನ್ನ ಕಾಲ್ಗಳೇ ಕಂಬಗಳು, ದೇಹವೇ ದೇವಸ್ಥಾನ, ಈ ತಲೆಯೇ ಒನ್ನ ಕಳಶ. ಇರೋರು ದೇವಸ್ಥಾನ ಕಟ್ಟಿಸ್ತಾರೆ, ನಾನೇನ್ ಮಾಡ್ಲಯ್ಯ ನನ್ನ ಬಡವ. ಕೂಡಲ ಸಂಗಮ ದೇವ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಈ ವಚನಗಳು ನಮ್ಮ ಕನ್ನಡ ಕಸ್ತೂರಿಲಿ ಎಷ್ಟು ಸಿಂಪಲ್ ಆಗಿ ಬರೆದಿದಾರಲ್ವಾ. ಎಂಥ ಸಾಮಾನ್ಯನಿಗೂ, ಬರೀ ಜಸ್ಟ್ ಕನ್ನಡ ಜ್ಞಾನ ಇಟ್ಕೊಂಡಿರೋರ್ಗೂ ಅರ್ಥ ಆಗುವಂಥ ಈ ವಚನಗಳನ್ನ ಬರೆದವ್ರು ಬೇರೆ ಯಾರೂ ಅಲ್ಲ, ವಚನಕಾರ, ಮಹಾಪುಣ್ಯ ಪುರುಷ, ಭಕ್ತ ಭಂಡಾರಿ ಅಣ್ಣ ಬಸವಣ್ಣನವರು. ಬಸವಣ್ಣನವರು ಹುಟ್ಟಿದ್ದು ನಮ್ಮ ಕರ್ನಾಟಕದ ವಿಜಯಪುರದಲ್ಲಿ. ಇವರ ತಂದೆ ತಾಯಿಗಳು ಶಿವಭಕ್ತರು. ಅದಕ್ಕಾಗಿ ಇವರಿಗೆ ಶಿವನ ವಾಹನ ನಂದಿಯ ಹೆಸರನ್ನಿಟ್ಟಿದ್ದಾರೆ ಬಸವಣ್ಣ. ಬಸವಣ್ಣನವರ ವಿದ್ಯಾಭ್ಯಾಸ ನಡೆದಿದ್ದು ಕೂಡಲ ಸಂಗಮದ ಶಿವಾಲಯದಲ್ಲಿ ನಡೆಯಿತು. ಬಸವಣ್ಣನವರು ಚಿಕ್ಕಂದಿನಿಂದಲೂ ಸಮಾನತೆಗೆ ಒತ್ತು ಕೊಡ್ತಾ ಇದ್ರು. ಸಮಾಜದಲ್ಲಿ ಆಗ್ತಿದ್ದಂತಹ ಅಸಮಾನತೆ, ತಾರತಮ್ಯಗಳು, ಜಾತಿ ವರ್ಣಭೇದಗಳು ಇದರ ವಿರುದ್ಧವಾಗಿದ್ದರು. ಬಸವಣ್ಣನವರು ಬಿಜ್ಜಳ ರಾಜನ ಮಂತ್ರಿಯಾಗಿದ್ದು ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ತಂದರು. ಅವರು ಮೊದಲನೇದಾಗಿ ಅನುಭವ ಮಂಟಪನ ಓಪನ್ ಮಾಡಿದ್ರು. ಇದೇನಪ್ಪ ಅನುಭವ ಮಂಟಪ ಅಂದರೆ, ಇದು ಒಂದು ವೇದಿಕೆ. ಈ ವೇದಿಕೆಯಲ್ಲಿ ಎಲ್ಲ ವರ್ಗದ ಜನರು, ಅವರು ಇವರು ಅಂತೆಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಒಂದು ಚರ್ಚೆ ಮಾಡ್ಬೋದು, ಅವರ ಸಮಸ್ಯೆಗಳನ್ನ ಹೇಳ್ಬೋದು, ಒಂದು ಡಿಸ್ಕಷನ್ ಮಾಡ್ಬೋದು. ಪ್ರಜಾಪ್ರಭುತ್ವಕ್ಕೆ ನಾಂದಿ ಆಡಿದಂಥ ವೇದಿಕೆ ಇದು. ಈ ವೇದಿಕೆಯಲ್ಲಿ ಅನೇಕ ವಚನಕಾರರು ಬರ್ತಾ ಇದ್ರು. ಅಕ್ಕ ಮಹಾದೇವಿಯವರು, ಅಲ್ಲಮ್ಮ ಪ್ರಭು ಅವರು, ಹೀಗೆ ಅನೇಕರು ಭಾಗವಹಿಸ್ತಾ ಇದ್ರು. ಎಂಥ ಥಾಟ್ ಅಲ್ವಾ. ಬಸವಣ್ಣನವರ ವಚನಗಳನ್ನು ನೋಡಿದ್ರೆ ಅದು ಭಕ್ತಿಯ ಪರಾಕಷ್ಟೇ. ಹಾಗೆ ಸಮಾಜದಲ್ಲಿ ಏನು ಬದಲಾವಣೆ ತರಬೇಕೋ ಅದನ್ನು ಅವರ ವಚನಗಳಲ್ಲಿ ಹೇಳಿದ್ದಾರೆ. ಬರೀ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಹೇಗೆ ಸಿಂಪಲ್ ಆಗಿ ಜೀವನ ಮಾಡ್ಬೋದು ಅನ್ನೋದನ್ನ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯೆಯೇ ಧರ್ಮದ ಮೂಲವಯ್ಯ. ಯಾವ ಪ್ರಾಂತ್ಯದಲ್ಲಾದರೂ ಇರು, ಯಾವ ದೇಶದಲ್ಲಾದರೂ, ನೀನು ಯಾವ ಧರ್ಮಕ್ಕಾದ್ರೂ ಸೇರಿರೋ, ಮೊದಲು ಬೇಕಾಗಿದ್ದು ದಯೆ, ಕರುಣೆ, ಮನುಷ್ಯತ್ವ ಅಲ್ವಾ ಮುಖ್ಯ. ಕಾಯಕವೇ ಕೈಲಾಸ. ನಾವೇನು ಪೂಜೆ ಮಾಡಬೇಕು ಅಂತ ಸಪ್ರೇಟ್ ಟೈಮ್ ಎತ್ತಿಡಬೇಕಾಗಿಲ್ಲ. ನಾವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇದ್ದರೆ ಅದನ್ನೇ ನಾವು ದೇವರ ಸೇವೆ ಅಂತ ಮಾಡ್ಬೋದು ಅಂತ ಬಸವಣ್ಣವ್ರು ಹೇಳ್ಕೊಟ್ಟಿದ್ದಾರೆ. ಹಾಗೆ ನೀ ಹೆಂಗಾರ ಬದುಕೋ, ಯಾವ ರೀತಿ ಬದುಕಬಾರ್ದು, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಎಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ. ಕಳ್ತನ ಮಾಡಬೇಡ, ಕೊಲ್ಲಬೇಡ, ಸುಳ್ಳು ಹೇಳ್ಬೇಡ, ಇಷ್ಟೇ, ನೀ ಹೆಂಗಾರ ಬದುಕೋ. ಇವತ್ತು ಬಸವಣ್ಣನವರ ಜಯಂತಿ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ನಾವು ಬಸವಣ್ಣನವರನ್ನು ನೆನೆಯುತ್ತಾ ಅವರ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸುಗಮ.